ಕನ್ನಡವನದ ಈ ಚಂದನವನದ ಚಂದದ ಹುಡುಗ ಸಿನಿಮಾ ಜರ್ನಿ ಹೆಂಗೆ ಆರಂಭ ಮಾಡಿದ್ರು ಅಂತ ಹೇಳಿ ನಿಮ್ಮ ಜರ್ನಿ ಬಗ್ಗೆ ಹೇಳ್ಬೋದಾ? ಮ್ಯಾಮ್ ನನ್ನ ಜರ್ನಿ ಅಂದರೆ ನನಗೆ ಫಸ್ಟು ಅಂದರೆ ಜಾಸ್ತಿ ಇಷ್ಟ ಆಯಿತು ಚಿಕ್ಕವಾಗಿಂದ. ನಾನು ಟಿ ವಿ ಶೋಸ್ ಆಗಲಿ ಮೂವೀಸ್ ಆಗಲಿ, ಮಾಮಗೆ ಜಾಸ್ತಿ ಹುಚ್ಚಿತ್ತು ಮೂವಿ ಎಲ್ಲ, ಮಾಮಗೆ ಅಮ್ಮಗೆ ಎಲ್ಲ. ಅದರಿಂದ ನಾನು ಏನನ್ನ ಮಾಡಬೇಕು, ಹೋಗಬೇಕು, ನನಗೂ ಈ ಥರ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು, ನಿಮ್ಮನ್ನು ನೀವು ನೋಡ್ಕೋಬೇಕು ಆ ಥರ ನನಗೂ ಜಾಸ್ತಿ ಆಸೆ ಇತ್ತು. ಸೊ ನನ್ನ ಫ್ರೆಂಡ್ ಸರ್ಕಲ್ ಈಗ ನನ್ನ ಡಾಲಿ ಇದ್ದಾನೆ, ಮತ್ತೆ ಜೀವಿ ಇದ್ದಾನೆ, ಬನ್ನಿ ಬೈ ಶಾರ್ಟ್ ಮೂವಿ ಮಾಡೋಣ ಬನ್ನಿ, ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ ಅಂತ ಪಾಪ ಅವರು ಜಾಸ್ತಿ ಸಪೋರ್ಟ್ ಮಾಡಿದ್ರು. ಅವ್ರ ಮುಖಾಂತರ ಒಂದು 3-4 ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ. ಗ್ಯಾಪ್ ಸಿಕ್ದಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ವಿಜಯ್ ಸರ್ ಅಂದ್ಬಿಟ್ಟು ಅಪ್ಪ ಅಮ್ಮಗೆ ಜಾಸ್ತಿ ಕ್ಲೋಸ್ ಇದ್ದಾರೆ, ಕೋಮಲ್ ಪ್ರಿಂಟರ್ಸ್ ವಿಜಯ್ ಅಂತ ಮಾಲೂರು. ಸರ್ ನಮ್ಮ ಮನೆಗೆ ಬರ್ತಾ ಇದ್ರು, ಇಲ್ಲ ಹರ್ಷನ ಒಂದು ಮೂವಿಗೆ ನಾನು ಇಂಟ್ರೊಡ್ಯೂಸ್ ಮಾಡಬೇಕು, ಇಲ್ಲ ನಾನೇ ಒಂದು ಕತೆ ಬರೀತೀನಿ ಅಂತ ಹೇಳ್ತಾ ಇದ್ರು. ನಾನಾಗ ಸರ್ ಇಲ್ಲ ಇನ್ನೂ ಸ್ವಲ್ಪ ದಿನ ಹೋಗೋಣ, ನಾನು ಪ್ರಾಕ್ಟೀಸ್ ಮಾಡ್ಕೊಬೇಕು ಮ್ಯಾಮ್. ಸ್ಟ್ರೈಟ್ ಒಂದೇ ಸತಿ ನಾವು ಮೂವೀಸಲ್ಲೆಲ್ಲ ಹೋಗ್ಬಿಟ್ರೆ ಕ್ಯಾಮ್ರಾ ಫೇಸ್ ಆಗಲಿ ಪಬ್ಲಿಕ್ ಆಗಲಿ ಅದೆಲ್ಲ ನಮಗೂ ಒಂದು ಸ್ವಲ್ಪ ಆಗಲ್ಲ. ಸರಿ ನಾನು ಫಸ್ಟು ಒಂದು ಸ್ವಲ್ಪ ನಾನು ಮಾನಿಟರ್ ಮಾಡ್ಕೊತೀನಿ ಮನೇಲೆ ಮಿರರ್ ಮುಂದೆ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ. ಸೊ ಆಮೇಲೆ ನಾನು ಬರ್ತೀನಿ ಸರ್, ನನಗೊಂದು 3 to 4 months ಟೈಮ್ ಕೊಡಿ ಅಂತ ಹೇಳಿದ್ದೆ. ಸರಿ ಹರ್ಷ ಯುವರ್ ವಿಶ್ ಅಂತ ಹೇಳಿದರು. ಮತ್ತು ಒಂದಿನ ಸರ್ ಕಾಲ್ ಮಾಡಿದರು ನನಗೆ, ವಿಜಯ್ ಸರ್ ಕಾಲ್ ಮಾಡಿ ಈ ಥರ ನಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಕಾಮಿಡಿ ಕಟ್ಟೆ, ನೀನು ಬಂದು ಅದರಲ್ಲಿ ವರ್ಕ್ ಮಾಡ್ಬೇಕು ಹರ್ಷ ಅಂತ ಹೇಳಿದರು. ಸರಿ ಸರ್ ಆಯಿತು ನಾನು ಬರ್ತೀನಿ ಅಂತ ಹೋಗಿ ಮಾಡಿದ್ದೆ. ಅದರಲ್ಲಿ ಒಂದು 3 to 4 ಎಪಿಸೋಡ್ಸ್ ಆಲ್ರೆಡಿ ಬಂದಿದೆ ಮ್ಯಾಮ್. ಫೇಸ್ಬುಕ್ಕಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಕಾಮಿಡಿ ಕಟ್ಟೆ ಅಂತ. ಅದರಲ್ಲಿ ಆಲ್ರೆಡಿ ನಾನೊಂದು 3 ಎಪಿಸೋಡ್ಸ್ ಬಂದಿದೆ.